Hello everyone. iMod Learning April 27th ಫ್ರೀ ಜನರಲ್ ಸ್ಟಡೀಸ್ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡಿತ್ತು. ಸೊ ಇದರ ಮಧ್ಯೆ ಕೆಲವು ಆಸ್ಪಿರೆಂಟ್ಸ್ ಕಡೆಯಿಂದ ನಮಗೆ ಒಂದು ರಿಕ್ವೆಸ್ಟ್ ಬಂತು. ಮೀನ್ಸ್ ಸ್ಟಡಿ ಮೆಟೀರಿಯಲ್ನ ನೀವು ರೆಡಿ ಮಾಡಿಕೊಡಿ, ಆಮೇಲೆ ಈ ಕ್ಲಾಸಸ್ ಅನ್ನು ಮಾಡಿದ್ರೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ಹಾಗಾಗಿ ನಾವು ಜುಲೈ ಎಂಡ್ನಲ್ಲಿ ಬ್ರೇಕ್ ತಗೊಂಡ್ವಿ. ಸೊ ಮೀನ್ವೈಲ್ ಅದೇ ಟೈಮ್ನಲ್ಲಿ KPSC ಇಂದ WRD ಮತ್ತು KPWD ನೋಟಿಫಿಕೇಶನ್ ಕೂಡ ಆಗಿದೆ. ಅದರ ಜೊತೆಗೆ ಲೇಬರ್ ಇನ್ಸ್ಪೆಕ್ಟರ್, ರೆವಿನ್ಯೂ ಇನ್ಸ್ಪೆಕ್ಟರ್ ಈ ನೋಟಿಫಿಕೇಶನ್ ಕೂಡ ಆಗಿದೆ. ಸೊ ಈಗ ನಾವು ಅಕಾರ್ಡಿಂಗ್ ಟು ಸಿಲೆಬಸ್ KPSC ಜನರಲ್ ಸ್ಟಡೀಸ್ ಸಿಲೆಬಸ್ ಏನಿದೆ ಅದ್ರ ಪ್ರಕಾರ ಸ್ಟಡಿ ಮೆಟೀರಿಯಲ್ನ ನಾವು ರೆಡಿ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ನಾನು ನಮ್ಮ ಸ್ಟಡಿ ಮೆಟೀರಿಯಲ್ನ ಕಂಪ್ಲೀಟ್ ಡೀಟೇಲ್ಸ್, ಇಂಡೆಕ್ಸ್, ಅದರ ಕಂಟೆಂಟ್ ಏನೇನಿರುತ್ತೆ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನೀವು ಯಾರಾದರೂ KAS ಪ್ರಿಲಿಮ್ಸ್ ಎಕ್ಸಾಮ್, FDA, SDA ಆರ್ AE, JE, PSI, PC, PDO, RRB ಆರ್ SSC ಈ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಈ ನಂಬರ್ ನೋಟ್ ಮಾಡ್ಕೊಳ್ಳಿ, 9164188444. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ಟಡಿ ಮೆಟೀರಿಯಲ್ ಸ್ಯಾಂಪಲ್ಸ್ ಅನ್ನು ನೋಡಿ ಆಮೇಲೆ ಅದನ್ನ ಪರ್ಚೇಸ್ ಮಾಡಬಹುದು. ಯೂಶುವಲ್ ಆಗಿ KPSC ಇಂದ ಯಾವುದೇ ಪೋಸ್ಟ್ಗೆ ಅವರು ನೋಟಿಫಿಕೇಶನ್ ಅನ್ನು ಮಾಡಿದ್ರು ಕೂಡ ಜನರಲ್ ನಾಲೆಡ್ಜ್ ಪೇಪರ್ ಕಾಮನ್ ಇರುತ್ತೆ. ಸೊ ಅದರ ಸಿಲೆಬಸ್ ಅನ್ನ ನೋಡೋದಿದ್ರೆ it covers general knowledge topics relating to current events, means current affairs, general science, Indian history, Indian geography, social science, general mental ability and matters of everyday observation and practical knowledge. So idistu general knowledge na syllabus. So final ಆಗಿ ನಾವು ಯಾವ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಬೇಕು ಅಂತ ನೋಡೋದಿದ್ರೆ ಇಂಡಿಯನ್ ಹಿಸ್ಟ್ರಿ ಬರುತ್ತೆ. ಅದನ್ನ ನಾವು 4 ಪಾರ್ಟ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಒಂದು ಏನ್ಷಿಯಂಟ್ ಹಿಸ್ಟ್ರಿ, ಸೆಕೆಂಡ್ ಒನ್ ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಅಂಡ್ ಕರ್ನಾಟಕ ಹಿಸ್ಟ್ರಿ ಆಗಿ ಓದಬೇಕಾಗುತ್ತೆ. ನೆಕ್ಸ್ಟ್ ಜಿಯೋಗ್ರಫಿಯಲ್ಲೂ ಕೂಡ ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಮತ್ತು ಕರ್ನಾಟಕ ಜಿಯೋಗ್ರಫಿನ ಸ್ಟಡಿ ಮಾಡಬೇಕಾಗುತ್ತೆ. ಇದಾದ್ಮೇಲೆ ಬರುವಂಥ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಸ್ ಲೈಕ್ ಇಂಡಿಯನ್ ಪೊಲಿಟಿ, ಇಂಡಿಯನ್ ಎಕಾನಮಿ ಓದ್ತೇವೆ. ಜನರಲ್ ಸೈನ್ಸ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನು ನಾವು ಕವರ್ ಮಾಡಬೇಕಾಗುತ್ತೆ. ಮೆಂಟಲ್ ಎಬಿಲಿಟಿ ಮತ್ತು ಜನರಲ್ ನಾಲೆಡ್ಜ್ ಅಂದರೆ ಸ್ಟ್ಯಾಟಿಕ್ GK ಏನು ಬರುತ್ತೆ ಅದನ್ನು ಕೂಡ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಮತ್ತು ಕರೆಂಟ್ ಅಫೇರ್ಸನ್ನು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಕರೆಂಟ್ ಅಫೇರ್ಸ್ ಇಷ್ಟು ತಿಂಗಳದು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಬೆಟರ್ ನೀವು 6 ತಿಂಗಳಿಂದ 1 ವರ್ಷ ಹಿಂದೆ ಅಂದರೆ ಎಕ್ಸಾಮ್ ಇನ್ನ 6 ತಿಂಗಳು 1 ವರ್ಷ ಮುಂಚೆಯಿಂದ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡಿದ್ರೆ ಅದು ವೆಲ್ ಅಂಡ್ ಗುಡ್. ಸೊ ನಮ್ಮ ಪ್ಯಾಕೇಜ್ ಏನಿದೆ ಈಗ ಸ್ಟಡಿ ಮೆಟೀರಿಯಲ್ದು ನಾವು ಸಪರೇಟ್ 13 ಬುಕ್ಸ್ ಅನ್ನ ರೆಡಿ ಮಾಡಿದ್ದೇವೆ. ಸೊ ಈ ಲಿಸ್ಟ್ ಏನಿದೆ ಇಷ್ಟು ಬುಕ್ಸ್ ನಿಮಗೆ ಸಪರೇಟ್ ಆಗಿ ಸಿಗುತ್ತೆ. 13 ಬುಕ್ ಇರುತ್ತೆ. ಸೊ ಈ 13 ಬುಕ್ ನಿಮಗೆ ಈ ತರ ಸಿಗುತ್ತೆ, ಅಂದ್ರೆ ಹಾರ್ಡ್ ಕಾಪಿನಲ್ಲಿ ಪ್ರಿಂಟೆಡ್ ಇರುತ್ತೆ, ಇದು ಸಾಫ್ಟ್ ಬೈಂಡ್ ಇರುತ್ತೆ. ಸೊ ಈ ಮೆಟೀರಿಯಲ್ಸ್ ಏನಾದರೂ ಬೇಕಂತಂದ್ರೆ ಇಲ್ಲಿರ್ತಕ್ಕಂಥ ನಂಬರಿಗೆ ನೀವು ಕಾಲ್ ಆರ್ ವಾಟ್ಸಪ್ ಅನ್ನ ಮಾಡ್ಬೋದು, ಸ್ಯಾಂಪಲ್ಸ್ ಅನ್ನ ನೋಡಿ ಪರ್ಚೇಸ್ ಮಾಡ್ಬೋದು. ಈ ಮೆಟೀರಿಯಲ್ ಅನ್ನ ನಾವು ನಿಮ್ಗೆ ಹೇಗೆ ತಲುಪಿಸ್ತೀವಿ ಅಂತಂದ್ರೆ, ನೀವು ಸ್ಯಾಂಪಲ್ಸ್ ಅನ್ನ ನೋಡಿ ನಿಮ್ಗೆ ಕಂಟೆಂಟ್ ಎಲ್ಲ ಇಷ್ಟ ಆಯ್ತು ಅಂತಂದ್ರೆ ನೀವು ಇದಕ್ಕೆ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿದ ನಂತರ ನಿಮ್ಮ ಪೋಸ್ಟಲ್ ಅಡ್ರೆಸ್ ಅನ್ನ ಪಡೆದು ನಾವು ಈ ರೀತಿಯಾಗಿ ಕೊರಿಯರ್ ಮಾಡಿ ನಿಮ್ಮ ಅಡ್ರೆಸ್ಸಿಗೆ ಇದನ್ನ ಕಳಿಸ್ಕೊಡ್ತೇವೆ. ಸೊ ಈಗ ನಮ್ಮ ಜನರಲ್ ಸ್ಟಡೀಸ್ ಕ್ಲಾಸಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಿದ್ರೆ, ಯಾರ್ಯಾರು ಈ ಸ್ಟಡಿ ಮೆಟೀರಿಯಲ್ ಅನ್ನ ಪರ್ಚೇಸ್ ಮಾಡಿರ್ತಾರೆ ಅಂಥವರಿಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತೇವೆ. ಸೊ ಆ ಗ್ರೂಪ್ ನಲ್ಲಿ ನಾವು ಟೀಚಿಂಗ್ ವಿಡಿಯೋ ಅಂದ್ರೆ ರೆಕಾರ್ಡೆಡ್ ಟೀಚಿಂಗ್ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಅವರಿಗೆ 1 ದಿನದ ಕಾಲಾವಕಾಶವನ್ನು ನೀಡ್ತೇವೆ. ಅಷ್ಟರಲ್ಲಿ ಅವರು ಆ ಕ್ಲಾಸ್ ಅನ್ನ ನೋಡಬೇಕು, ಜೊತೆಗೆ ಸ್ಟಡಿ ಮೆಟೀರಿಯಲ್ ಇರ್ತಕ್ಕಂಥ ಕಂಟೆಂಟ್ ಅನ್ನ ಅವರು ಓದ್ಕೊಂಡಿರ್ಬೇಕು. ಅದಾದ್ಮೇಲೆ 1 ದಿನದ ನಂತರ ಸೇಮ್ ಟಾಪಿಕ್ ಅಂದ್ರೆ ಈ ವಿಡಿಯೋದಲ್ಲಿ ಏನು ಟಾಪಿಕ್ ಅನ್ನ ನಾವು ಕವರ್ ಮಾಡಿರ್ತೇವೆ ಅದರ ಮೇಲೆ ಬರ್ತಕ್ಕಂಥ ಎಲ್ಲಾ ಆಬ್ಜೆಕ್ಟಿವ್ ಕ್ವಶನ್ಸ್ ಮೇಲೆ ಒಂದು ಕ್ವಿಜ್ ಅನ್ನ ಕಂಡಕ್ಟ್ ಮಾಡ್ತೇವೆ. ಸೊ ಈ ವೇ ಇಂದ ನಿಮ್ಗೆ ನೀವು 1 ದಿನದಲ್ಲೇ ಆ ಟಾಪಿಕ್ ಅನ್ನ ಓದಿ ಅದರ ಮೇಲೆ ಶಾರ್ಟ್ ನೋಟ್ಸ್ ಅನ್ನ ಮಾಡಿ ಟೀಚಿಂಗ್ ವಿಡಿಯೋವನ್ನ ಕೂಡ ನೋಡಿ MCQs ಅನ್ನ ಅಟೆಂಡ್ ಮಾಡೋದ್ರಿಂದ ನೀವು ಆ ದಿನದಲ್ಲೇ ಆ ಟಾಪಿಕ್ ಮೇಲೆ ಕಂಪ್ಲೀಟ್ ಹಿಡಿತವನ್ನ ಸಾಧಿಸಬಹುದು ಅನ್ನೋದು ನಮ್ಮ ಇಂಟೆನ್ಷನ್ ಆಗಿದೆ. ಸೊ ಈ ರೀತಿಯಾಗಿ ನಮ್ಮ ಜನರಲ್ ಸ್ಟಡೀಸ್ ಕ್ಲಾಸ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ನಾವು ನಮ್ಮ ಬುಕ್ ನಲ್ಲಿ ಯಾವ್ಯಾವ ಟಾಪಿಕ್ ಕವರ್ ಆಗಿದೆ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹಿಸ್ಟ್ರಿನಲ್ಲಿ 4 ಬುಕ್ ಇರುತ್ತೆ. ಮೊದಲಿಗೆ ಏನ್ಷಿಯಂಟ್ ಹಿಸ್ಟ್ರಿ ಇಂಡೆಕ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಚಾಪ್ಟರ್ 1 ನಲ್ಲಿ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಚಾಪ್ಟರ್ 2 ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮೀನ್ಸ್ ಸಿಂಧೂ ನಾಗರಿಕತೆ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಚಾಪ್ಟರ್ 3 ನಲ್ಲಿ ವೇದಿಕ್ ಏಜ್ ಡೀಟೇಲ್ಸ್ ಇರುತ್ತೆ. ಚಾಪ್ಟರ್ 4 ಕವರ್ಸ್ ಎಮರ್ಜೆನ್ಸ್ ಆಫ್ ಮಹಾಜನಪದಾಸ್, ಮಗಧ ಅಂಡ್ ಫಾರಿನ್ ಇನ್ವೇಷನ್ಸ್ ಅಂದ್ರೆ ಅಲೆಕ್ಸಾಂಡರ್ ಇನ್ವೇಷನ್ಸ್ ಬಗ್ಗೆ ಇಲ್ಲಿ ಡೀಟೇಲ್ಸ್ ಇರುತ್ತೆ. ಚಾಪ್ಟರ್ 5 ಕವರ್ಸ್ ಬುದ್ಧಿಸಮ್ ಅಂಡ್ ಜೈನಿಸಮ್. ಚಾಪ್ಟರ್ 6 ಮೌರ್ಯನ್ ಎಂಪೈರ್. ಚಾಪ್ಟರ್ 7 post Mauryan period. Chapter 8 the Sangam age. Chapter 9 the Gupta period. Chapter 10 post Gupta period and last chapter ನಲ್ಲಿ ಸೌತ್ ಇಂಡಿಯನ್ ಕಿಂಗ್ಡಮ್ಸ್ ಬಗೆಗಿನ ಡೀಟೇಲ್ಸ್ ಇರುತ್ತೆ. ಸೊ ಇದಿಷ್ಟು ಏನ್ಷಿಯಂಟ್ ಹಿಸ್ಟ್ರಿ ಬುಕ್ ನಲ್ಲಿ ಕವರ್ ಆಗಿರುತ್ತೆ. ಸೊ ಈ ಏನ್ಷಿಯಂಟ್ ಹಿಸ್ಟ್ರಿಯಿಂದ ಯೂಶುವಲ್ ಆಗಿ KPSC ನಲ್ಲಿ 5 to 8 ಕ್ವಶನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಮಿಡಿವಲ್ ಹಿಸ್ಟ್ರಿ ಬುಕ್, ಸೊ ಇಲ್ಲಿ ಏನೇನನ್ನ ಕವರ್ ಮಾಡಿದ್ದೇವೆ ಅಂತಂದ್ರೆ ಚಾಪ್ಟರ್ 1 ನಲ್ಲಿ ಅರಬ್ ಅಂಡ್ ಟರ್ಕಿಶ್ ಇನ್ವೇಷನ್ಸ್ ಅಂದ್ರೆ ಮಹಮ್ಮದ್ ಗೋರಿ, ಮಹಮ್ಮದ್ ಗಜ್ನಿ
ಇವರ ಬಗೆಗಿನ ಡೀಟೇಲ್ಸ್ ಈ ಯೂನಿಟ್ ನಲ್ಲಿ ಕವರ್ ಆಗಿರುತ್ತೆ. ಚಾಪ್ಟರ್ 2 ಕವರ್ಸ್ ಡೆಲ್ಲಿ ಸುಲ್ತಾನೇಟ್. ಸೊ ಡೆಲ್ಲಿ ಸುಲ್ತಾನೇಟ್ ಕಂಪ್ಲೀಟ್ ಯೂನಿಟ್ 2 ನಲ್ಲಿ ಕವರ್ ಆಗಿರುತ್ತೆ. ಚಾಪ್ಟರ್ 3 ನಲ್ಲಿ ರೀಜನಲ್ ಕಿಂಗ್ಡಮ್ಸ್ ಇನ್ಫಾರ್ಮೇಶನ್ ಇರುತ್ತೆ. ಚಾಪ್ಟರ್ 4 ಕವರ್ಸ್ ವಿಜಯನಗರ ಕಿಂಗ್ಡಮ್. ಸೊ ವಿಜಯನಗರ ಕಿಂಗ್ಡಮ್ ಹೇಗೆ ಸ್ಥಾಪನೆ ಆಯಿತು, ಮತ್ತೆ ಶ್ರೀಕೃಷ್ಣ ದೇವರಾಯ, ಮತ್ತೆ ಬ್ಯಾಟಲ್ ಆಫ್ ತಾಲಿಕೋಟ್, ಇದರ ಡೀಟೇಲ್ಸ್ ವಿಜಯನಗರ ಕಿಂಗ್ಡಮ್ ನಲ್ಲಿ ಕವರ್ ಆಗಿರುತ್ತೆ. ಚಾಪ್ಟರ್ 5 ಕವರ್ಸ್ ಬಹಮನಿ ಕಿಂಗ್ಡಮ್ಸ್. ಚಾಪ್ಟರ್ 6 ಕವರ್ಸ್ ಮೊಘಲ್ ಎಂಪೈರ್. ಸೊ ಮೊಘಲ್ ಎಂಪೈರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಚಾಪ್ಟರ್ 6 ಅಲ್ಲಿ ಇರುತ್ತೆ. ಚಾಪ್ಟರ್ 7 ಅಂಡ್ 8, ಚಾಪ್ಟರ್ 7 ನಲ್ಲಿ ಸೂಫಿ ಅಂಡ್ ಭಕ್ತಿ ಮೂವ್ಮೆಂಟ್ ಕವರ್ ಆಗಿದ್ರೆ, ಚಾಪ್ಟರ್ 8 ನಲ್ಲಿ ಸಿಖಿಸಮ್ ಅಂಡ್ ಸಿಖ್ ಎಂಪೈರ್ ಕವರ್ ಆಗಿರುತ್ತೆ. ಸೊ ಇದಿಷ್ಟು ಮಿಡಿವಲ್ ಹಿಸ್ಟ್ರಿ ಬುಕ್ ನಲ್ಲಿ ಇರುವಂತದ್ದು. ಸೊ ಈ ಪಾರ್ಟ್ ಇಂದ ಕೂಡ ನಾವು 5 to 10 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಬರುವಂತ ಸಬ್ಜೆಕ್ಟ್ ಮಾಡರ್ನ್ ಹಿಸ್ಟ್ರಿ. ಸೊ ಮಾಡರ್ನ್ ಹಿಸ್ಟ್ರಿ ಬಗ್ಗೆ ನಾವು ಯೂಟ್ಯೂಬ್ ಚಾನಲ್ ಅಲ್ಲ ಇಂಟ್ರೊಡಕ್ಷನ್ ಅಲ್ಲಿ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಸೊ ಇಲ್ಲಿ 11 ಚಾಪ್ಟರ್ಸ್ ಇರುತ್ತೆ. ಫಸ್ಟ್ ಚಾಪ್ಟರ್ ಕವರ್ಸ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್. ಚಾಪ್ಟರ್ 2 ಬ್ರಿಟಿಷ್ ಕಾನ್ಕ್ವೆಸ್ಟ್ ಆಫ್ ಬೆಂಗಾಲ್. ಚಾಪ್ಟರ್ 3 ಮರಾಠಾಸ್ ಅಂಡ್ ಬ್ರಿಟಿಷ್ ಕಾನ್ಕ್ವೆಸ್ಟ್ ಆಫ್ ಮರಾಠಾಸ್. ಸೊ ಮರಾಠಾ ಎಂಪೈರ್ ಬಗೆಗಿನ ಡೀಟೇಲ್ಸ್ ಮಿಡಿವಲ್ ಹಿಸ್ಟ್ರಿನಲ್ಲಿ ಇನ್ಕ್ಲೂಡ್ ಮಾಡಬೇಕಿತ್ತು, ಬಟ್ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಮಾಡರ್ನ್ ಹಿಸ್ಟ್ರಿನಲ್ಲಿ ಕವರ್ ಮಾಡಿದ್ದೇವೆ. ಮರಾಠಾಸ್ ಅಂಡ್ ಬ್ರಿಟಿಷ್ ಕಾನ್ಕ್ವೆಸ್ಟ್ ಆಫ್ ಮರಾಠಾಸ್ ಒಟ್ಟಿಗೆ ಮಾಡರ್ನ್ ಹಿಸ್ಟ್ರಿ ಬುಕ್ ನಲ್ಲಿ ಇದೆ. ಚಾಪ್ಟರ್ 4 ಕವರ್ಸ್ ಬ್ರಿಟಿಷ್ ಕಾನ್ಕ್ವೆಸ್ಟ್ ಆಫ್ ಮೈಸೂರು. ಚಾಪ್ಟರ್ 5 ಕವರ್ಸ್ ಗವರ್ನರ್ ಜನರಲ್ ರೂಲ್. ಚಾಪ್ಟರ್ 6 ಕವರ್ಸ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಚಾಪ್ಟರ್ 7 ಕವರ್ಸ್ ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್. ಚಾಪ್ಟರ್ 8 ಪೊಲಿಟಿಕಲ್ ಆರ್ಗನೈಸೇಷನ್ಸ್. ಸೊ ಇಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೇಗೆ ಸ್ಥಾಪನೆ ಆಯಿತು ಮತ್ತೆ ಇಂಪಾರ್ಟೆಂಟ್ ಸೆಷನ್ಸ್ ಆಫ್ INC ಕವರ್ ಆಗಿದೆ ಇಲ್ಲಿ. ಚಾಪ್ಟರ್ 9 ವೆರಿ ಇಂಪಾರ್ಟೆಂಟ್, ಇದು ಇಲ್ಲಿಂದಾನೆ ತುಂಬಾ ಕ್ವಶನ್ಸ್ ನಮ್ಮ ಎಕ್ಸಾಮ್ ಬರುವಂತದ್ದು. ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್. ಸೊ ಇಲ್ಲಿ 3 ಭಾಗವಾಗಿ ಮಾಡ್ಕೊಂತೇವೆ, ಏಜ್ ಆಫ್ ಮಾಡರೇಟ್ಸ್, ಏಜ್ ಆಫ್ ಎಕ್ಸ್ಟ್ರೀಮಿಸ್ಟ್ಸ್ ಅಂಡ್ ಏಜ್ ಆಫ್ ಗಾಂಧಿ ಅಂತ. ಸೊ ಈ ಪಾರ್ಟ್ ಆರ್ ಈ ಯೂನಿಟ್ ಇಂದ ತುಂಬಾ ಕ್ವಶನ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಚಾಪ್ಟರ್ 10 ಕವರ್ಸ್ ರೆವಲ್ಯೂಷನರಿ ಮೂವ್ಮೆಂಟ್ಸ್, ಅಂದ್ರೆ ಕ್ರಾಂತಿಕಾರಿ ಚಳುವಳಿಗಳನ್ನ ಚಾಪ್ಟರ್ 10 ನಲ್ಲಿ ನಾವು ಡೀಟೇಲ್ ಆಗಿ ಕೊಟ್ಟಿದ್ದೇವೆ. ಚಾಪ್ಟರ್ 11 ನಲ್ಲಿ ಎಜುಕೇಶನಲ್ ಆಕ್ಟ್ಸ್, ಇಂಡಸ್ಟ್ರಿಯಲ್ ಆಕ್ಟ್ಸ್, ಸೊ ಈ ತರ ಅದರ್ ಆಕ್ಟ್ಸ್, ಕಮಿಷನ್ಸ್ ಅಂಡ್ ಕಮಿಟೀಸ್ ಇನ್ ಬ್ರಿಟಿಷ್ ಇಂಡಿಯಾ, ಇದರ ಡೀಟೇಲ್ಸ್ ಅನ್ನ ನೀಡಿದ್ದೇವೆ. ಸೊ ನೆಕ್ಸ್ಟ್ ಬುಕ್ ನಲ್ಲಿ ಕರ್ನಾಟಕ ಹಿಸ್ಟ್ರಿ ಇರುತ್ತೆ. ಕರ್ನಾಟಕ ಹಿಸ್ಟ್ರಿನಲ್ಲಿ 29 ಹೆಡ್ಡಿಂಗ್ಸ್ ಇರುತ್ತೆ. ಸೊ ಡಿಟೇಲ್ ಆಗಿ ನಾವು ಕರ್ನಾಟಕ ಹಿಸ್ಟ್ರಿಯನ್ನ ಕವರ್ ಮಾಡಿದ್ದೇವೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಇಷ್ಟು 166 ಪೇಜಸ್ ಕರ್ನಾಟಕ ಹಿಸ್ಟ್ರಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಜಿಯೋಗ್ರಫಿಯನ್ನ ನಾವು 3 ಬುಕ್ ಅಲ್ಲಿ ಕವರ್ ಮಾಡಿದ್ದೇವೆ. ಒಂದು ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಮತ್ತೆ ಕರ್ನಾಟಕ ಜಿಯೋಗ್ರಫಿ. ವರ್ಲ್ಡ್ ಜಿಯೋಗ್ರಫಿನಲ್ಲಿ 11 ಚಾಪ್ಟರ್ಸ್ ಇದೆ. ಚಾಪ್ಟರ್ 1 ನಲ್ಲಿ ಯೂನಿವರ್ಸ್, ಸೋಲಾರ್ ಸಿಸ್ಟಮ್, ಪ್ಲಾನೆಟ್ಸ್ ಅಂಡ್ ಅರ್ತ್ ಬಗ್ಗೆ ತಿಳ್ಕೊಂತೀವಿ. ಯೂನಿಟ್ 2 ನಲ್ಲಿ ಲ್ಯಾಟಿಟ್ಯೂಡ್ ಅಂಡ್ ಲಾಂಗಿಟ್ಯೂಡ್ಸ್ ಬಗ್ಗೆ ತಿಳ್ಕೊಂತೇವೆ. ಚಾಪ್ಟರ್ 3 ನಲ್ಲಿ ರಾಕ್ ಸಿಸ್ಟಮ್. ಚಾಪ್ಟರ್ 4 ಅರ್ತ್ ಮೂವ್ಮೆಂಟ್ಸ್. ಚಾಪ್ಟರ್ 5 ಅಟ್ಮಾಸ್ಫಿಯರ್. ಚಾಪ್ಟರ್ 6 ವರ್ಲ್ಡ್ ಕ್ಲೈಮೇಟ್. ಚಾಪ್ಟರ್ 7 ಕಾಂಟಿನೆಂಟ್ಸ್. ಚಾಪ್ಟರ್ 8 ಓಷನ್ಸ್. ಚಾಪ್ಟರ್ 9 ನಲ್ಲಿ ಅರ್ಥ್ಕ್ವೇಕ್ಸ್ ಡೀಟೇಲ್ಸ್ ಇರುತ್ತೆ. ಚಾಪ್ಟರ್ 10 ಮಿನರಲ್ಸ್. ಚಾಪ್ಟರ್ 11 ನಲ್ಲಿ ರಿವರ್ಸ್ ಅಂಡ್ ಲೇಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ನೆಕ್ಸ್ಟ್ ಇಂಡಿಯನ್ ಜಿಯೋಗ್ರಫಿ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂಡಿಯನ್ ಜಿಯೋಗ್ರಫಿ ಮೇಲೂ ಕೂಡ 10 ಕ್ಲಾಸಸ್ ಆಲ್ರೆಡಿ ಆಗಿದೆ. ಕ್ಲೈಮೇಟ್ ಆಫ್ ಇಂಡಿಯಾ ಮುಗ್ದಿದೆ. ಸೊ ಇನ್ನು ಮುಂದೆ ಕಂಟಿನ್ಯೂಷನ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಡೆಯುತ್ತೆ. ಸೊ ಇದರಲ್ಲೂ ಕೂಡ 11 ಚಾಪ್ಟರ್ ಇರುತ್ತೆ. ಫಸ್ಟ್ ಯೂನಿಟ್ ಅಂದ್ರೆ ಫಸ್ಟ್ ಚಾಪ್ಟರ್ ನಲ್ಲಿ ಫಿಸಿಯೋಗ್ರಫಿ ಆಫ್ ಇಂಡಿಯಾ ಕವರ್ ಆಗಿರುತ್ತೆ. ಚಾಪ್ಟರ್ 2 ನಲ್ಲಿ ಕ್ಲೈಮೇಟ್ ಆಫ್ ಇಂಡಿಯಾ ಇರುತ್ತೆ. ಚಾಪ್ಟರ್ 3 ಡ್ರೈನೇಜ್ ಸಿಸ್ಟಮ್ ಆರ್ ಡ್ರೈನೇಜ್ ಪ್ಯಾಟರ್ನ್ ಆರ್ ಇಂಡಿಯನ್ ರಿವರ್ ಸಿಸ್ಟಮ್ ಕವರ್ ಆಗಿರುತ್ತೆ. ಚಾಪ್ಟರ್ 4 ನ್ಯಾಚುರಲ್ ವೆಜಿಟೇಷನ್ ಇನ್ ಇಂಡಿಯಾ. ಚಾಪ್ಟರ್ 5 ಇಂಡಿಯನ್ ಸಾಯಿಲ್ಸ್. ಚಾಪ್ಟರ್ 6 ಇಂಡಿಯನ್ ಅಗ್ರಿಕಲ್ಚರ್. ಚಾಪ್ಟರ್ 7 ಮಿನರಲ್ಸ್ ಆಫ್ ಇಂಡಿಯಾ. ಚಾಪ್ಟರ್ 8 ಎನರ್ಜಿ ರಿಸೋರ್ಸಸ್. ಚಾಪ್ಟರ್ 9 ಇಂಡಿಯನ್ ಇಂಡಸ್ಟ್ರಿ. ಚಾಪ್ಟರ್ 10 ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್. ಅಂಡ್ ಲಾಸ್ಟ್ ಚಾಪ್ಟರ್ ನಲ್ಲಿ ಸೆನ್ಸಸ್ ಡೀಟೇಲ್ಸ್ ಇರುತ್ತೆ. ಸೊ 2011 ಸೆನ್ಸಸ್ ಡೀಟೇಲ್ಸ್ ಲಾಸ್ಟ್ ಯೂನಿಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಕರ್ನಾಟಕ ಜಿಯೋಗ್ರಫಿಯಲ್ಲೂ ಕೂಡ 13 ವೇರಿಯಸ್ ಹೆಡ್ಡಿಂಗ್ಸ್ ಅಂಡರ್ ನಲ್ಲಿ ನಾವು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೇವೆ. ಸೊ ಇಲ್ಲೇನಿದೆ ಈ 13 ಟಾಪಿಕ್ಸ್ ಕರ್ನಾಟಕ ಜಿಯೋಗ್ರಫಿ ಬುಕ್ ನಲ್ಲಿ ಕವರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆರ್ ಇಂಡಿಯನ್ ಪೊಲಿಟಿ. ಸೊ ಇಂಡಿಯನ್ ಪೊಲಿಟಿ ಕಂಪ್ಲೀಟ್ ಕೋರ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲೇ ಅವೈಲೇಬಲ್ ಇದೆ. ಸೇಮ್ ಟಾಪಿಕ್ಸ್ ಇನ್ನು ಡೀಟೇಲ್ ಆಗಿ ನಾವಿಲ್ಲಿ ನೀಡಿದ್ದೇವೆ. ಸೊ ಇಲ್ಲಿರ್ತಕ್ಕಂಥ 25 ಯೂನಿಟ್ಸ್ ಆರ್ 25 ಚಾಪ್ಟರ್ ನಲ್ಲಿ ಇಂಡಿಯನ್ ಪೊಲಿಟಿ ಕವರ್ ಆಗಿದೆ. ನೆಕ್ಸ್ಟ್ ಬರುವಂತದ್ದು ಇಂಡಿಯನ್ ಎಕಾನಮಿ. ಸೊ ಇಂಡಿಯನ್ ಎಕಾನಮಿಲಿ ಕೂಡ 11 ಚಾಪ್ಟರ್ಸ್ ಇದೆ. ಫಸ್ಟ್ ಚಾಪ್ಟರ್ ನಲ್ಲಿ ಇಂಟ್ರೊಡಕ್ಷನ್ ಇರುತ್ತೆ ನಿಮಗೆ, ಅಂದ್ರೆ ಡಿಫರೆಂಟ್ ಸೆಕ್ಟರ್ ಅನ್ನ ಡಿಫೈನ್ ಮಾಡಿರ್ತೇವೆ. ಎಕಾನಮಿನ ಇಂಟ್ರೊಡಕ್ಷನ್ ಇರುತ್ತೆ. ನೆಕ್ಸ್ಟ್ ನ್ಯಾಷನಲ್ ಇನ್ಕಮ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನುವಂಥದ್ದು ಚಾಪ್ಟರ್ 2 ನಲ್ಲಿ ಇರುತ್ತೆ. ಚಾಪ್ಟರ್ 3 ಕವರ್ಸ್ ಬ್ಯಾಂಕಿಂಗ್ ಸಿಸ್ಟಮ್ ಅಂಡ್ ಫೈನಾನ್ಷಿಯಲ್ ಸಿಸ್ಟಮ್ ಅನ್ನ ಕವರ್ ಮಾಡಿರುತ್ತೆ. ಚಾಪ್ಟರ್ 4 ಫೈನಾನ್ಷಿಯಲ್ ರೆಗ್ಯುಲೇಟರಿ ಬಾಡೀಸ್. ಚಾಪ್ಟರ್ 5 ಕವರ್ಸ್ ಪಬ್ಲಿಕ್ ಫಿನಾನ್ಸ್, ಫಿಸ್ಕಲ್ ಪಾಲಿಸಿ ಅಂಡ್ GST ಬಗೆಗಿನ ಇನ್ಫಾರ್ಮೇಶನ್ ಈ ಚಾಪ್ಟರ್ 5 ನಲ್ಲಿ ಸಿಗುತ್ತೆ ನಿಮಗೆ. ಚಾಪ್ಟರ್ 6 ನಲ್ಲಿ ಎಕ್ಸ್ಟರ್ನಲ್ ಸೆಕ್ಟರ್ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಚಾಪ್ಟರ್ 7 ನಲ್ಲಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಆರ್ಗನೈಸೇಷನ್ಸ್ ಇರುತ್ತೆ.
Chapter 8 Economic Planning in India, Chapter 9 Economic Policies of India, Chapter 10 Poverty and Unemployment in India, Chapter 11 ಅಲ್ಲಿ Growth and Development of India ಕವರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಜನರಲ್ ಸೈನ್ಸ್, ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದರೆ ಇಸ್ರೋ ಬಗ್ಗೆ ಕವರ್ ಆಗಿದೆ, ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಕವರ್ ಆಗಿರುತ್ತೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಅಂಡ್ ಎನ್ವಿರಾನ್ಮೆಂಟಲ್ ಟೆಕ್ನಾಲಜಿ ಇದಿಷ್ಟು ಕವರ್ ಆಗಿರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯನ್ನು ನಾವು ತುಂಬ ಪ್ರಿಸೈಸ್ ಆಗಿ ಪ್ರಿಪೇರ್ ಮಾಡಿದ್ದೇವೆ. ಪಾಯಿಂಟ್ ವೈಸ್ ಇರುತ್ತೆ, ಜಾಸ್ತಿ ಟೇಬಲ್ಸ್ ಇರುತ್ತೆ. ಸೊ ನೀವಿಲ್ಲಿ ಎಕ್ಸಾಮನ್ನು ಬರಿತಾ ಇರ್ತಕ್ಕಂಥದ್ದು ಜಾಬನ್ನು ಪಡೆಯೋದಕ್ಕೆ ಇಲ್ಲಿ ಯಾವುದೇ ರೀತಿಯಾದ ಡೀಪ್ ಸ್ಟಡಿಯ ಅಗತ್ಯ ಇಲ್ಲ. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಇಂಪಾರ್ಟೆಂಟ್ ಬೇಕೋ ಅಷ್ಟನ್ನು ಮಾತ್ರ ನಾವು ಈ ಜನರಲ್ ಸೈನ್ಸ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದೇವೆ. ಇನ್ನು ಎಕ್ಸಸ್ ಇನ್ಫಾರ್ಮೇಷನ್ ಅದನ್ನು ನಾವು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕ್ಲಾಸಸ್ ಮಾಡುವಾಗ ನಿಮಗೆ ನೀಡ್ತೇವೆ. ಸೊ ಇದಿಷ್ಟು ಇಂಡೆಕ್ಸ್ ಜನರಲ್ ಸೈನ್ಸ್ ಬುಕ್ಕಲ್ಲಿ ಕವರ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಇಲ್ಲಿ 17 ಟಾಪಿಕ್ ಮೇಲಿನ ಪ್ರಾಬ್ಲಮ್ಸ್ ಮತ್ತು ಹೇಗೆ ಅದನ್ನು ಸಾಲ್ವ್ ಮಾಡಬೇಕು ಅನ್ನುವಂಥ ಫಾರ್ಮುಲಾ ಮತ್ತು ಅದರ ಪ್ರೊಸೀಜರನ್ನು ನಾವು ನೀಡಿದ್ದೇವೆ. ಇಲ್ಲಿರ್ತಕ್ಕಂಥ 17 ಟಾಪಿಕ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ಈ ಜನರಲ್ ಮೆಂಟಲ್ ಎಬಿಲಿಟಿ ಬುಕ್ ಅಲ್ಲಿ ಸಾಲ್ವ್ ಮಾಡಿರ್ತೇವೆ. ನೆಕ್ಸ್ಟ್ ಸ್ಟ್ಯಾಟಿಕ್ ಜಿಕೆ ಆರ್ ಜನರಲ್ ನಾಲೆಡ್ಜ್. ಸೊ ಇದು ನಿಮಗೆ UPSC ಗೂ ಕೂಡ ಯೂಸ್ ಆಗುತ್ತೆ. ತುಂಬಾ ಡೀಟೇಲ್ ಆಗಿ ಕವರ್ ಮಾಡಿದ್ದೇವೆ. ಮೊದಲಿಗೆ ಇಂಪಾರ್ಟೆಂಟ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಡೇಸ್ ಅಂಡ್ ಡೇಟ್ಸ್ ಅನ್ನ ಕವರ್ ಮಾಡಿದ್ದೇವೆ. ಇದರ ಮೇಲೆ ಜನರಲ್ ಸ್ಟಡೀಸ್ ಪೇಪರ್ ನಲ್ಲಿ ಯಾವಾಗಲೂ 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಬರುವಂತದ್ದು ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ಆರ್ಗನೈಸೇಷನ್ಸ್. ಸೊ ಇದನ್ನ ತುಂಬಾ ಡೀಟೇಲ್ ಆಗಿನೇ ನಾವಿಲ್ಲಿ ಕೊಟ್ಟಿದ್ದೇವೆ. ಅರೌಂಡ್ 70 ಪೇಜಸ್ ಓನ್ಲಿ ಈ ಆರ್ಗನೈಸೇಷನ್ಸ್ ಬಗ್ಗೆನೇ ಇನ್ಫಾರ್ಮೇಶನ್ ಇದೆ. ಸೊ ಅದು ಯಾವಾಗ ಫಾರ್ಮ್ ಆಯಿತು, ಅದರ ಪ್ರೆಸಿಡೆಂಟ್ ಯಾರು, ಅವ್ರ ಚೇರ್ಮನ್ ಯಾರು, ಕಂಪ್ಲೀಟ್ ಡೀಟೇಲ್ಸ್ ಇದೆ. ಇದು UPSC ಬರೀತಾ ಇರೋರಿಗೂ ಕೂಡ ಈ ಇನ್ಫಾರ್ಮೇಶನ್ಸ್ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ 3 ನಲ್ಲಿ ವರ್ಲ್ಡ್ ಪನೋರಮಾ ಮೀನ್ಸ್ ವರ್ಲ್ಡ್ ಡೀಟೇಲ್ಸ್ ಇರುತ್ತೆ. ನೆಕ್ಸ್ಟ್ ಚಾಪ್ಟರ್ 4 ನಲ್ಲಿ ಇಂಡಿಯಾ ರಿಲೇಟೆಡ್ ಡೀಟೇಲ್ಸ್ ಇರುತ್ತೆ. ಚಾಪ್ಟರ್ 5 ನಲ್ಲಿ ಆರ್ಟ್ ಅಂಡ್ ಕಲ್ಚರ್ ಬಗೆಗಿನ ಡೀಟೇಲ್ಸ್ ಆರ್ ಇನ್ಫಾರ್ಮೇಶನ್ಸ್ ಇರುತ್ತೆ. ಚಾಪ್ಟರ್ 6 ನಲ್ಲಿ ಸ್ಪೋರ್ಟ್ಸ್ ಸೆಕ್ಷನ್ ಅಲ್ಲಿ ಬರತಕ್ಕಂಥ ಇನ್ಫಾರ್ಮೇಶನ್ಸ್ ಅನ್ನ ಕವರ್ ಮಾಡಿರ್ತೇವೆ. ಸೊ ಕರೆಂಟ್ ಅಫೇರ್ಸ್ ಅನ್ನ ಕೂಡ ನಾವು ಇಲ್ಲಿ ನೀಡ್ತೇವೆ. ಹಾರ್ಡ್ ಕಾಪಿನಲ್ಲಿ ನಿಮಗೆ ಜೂನ್ ಅಂಡ್ ಜುಲೈ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಜಾನ್ವರಿ ಟು ಮೇ ನಿಮಗೆ ಸಾಫ್ಟ್ ಕಾಪಿನಲ್ಲಿ ಸಿಗುತ್ತೆ. ಇನ್ನು ಮುಂದೆ ನಮ್ದು ಕೋರ್ಸ್ ಕಂಪ್ಲೀಟ್ ಆಗೋ ತನಕ ನಿಮಗೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೇವೆ ಕರೆಂಟ್ ಅಫೇರ್ಸ್ ಅನ್ನ. ಸೊ ಇದಿಷ್ಟು ನಮ್ಮ 13 ಬುಕ್ಸಿನ ಕಂಪ್ಲೀಟ್ ಡೀಟೇಲ್ಸ್. ಸೊ ನೆಕ್ಸ್ಟ್ ಯೂಶುವಲ್ ಆಗಿ ಒಂದು ಟ್ರೆಂಡ್ ಏನಿದೆ, KPSC ನಲ್ಲಿ ಎಷ್ಟೆಷ್ಟು ಕ್ವಶನ್ ಬರ್ಬೋದು ಅನ್ನೋವಂಥದ್ದು ಎಲ್ರಿಗೂ ಅಂದ್ರೆ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಾ ಇರೋರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇಲ್ಲಿವರೆಗೆ ಒಂದು 20-30 ಪೇಪರ್ಸ್ ಅನ್ನ ಅನಲೈಸ್ ಮಾಡಿದಾಗ ನಮಗೆ ಗೊತ್ತಾಗುವಂಥದ್ದು, ಇಂಡಿಯನ್ ಪೊಲಿಟಿನಲ್ಲಿ 10 to 12 ಕ್ವಶನ್ಸ್ ಇರುತ್ತೆ. ಇಂಡಿಯನ್ ಹಿಸ್ಟ್ರಿನಲ್ಲಿ ಅರೌಂಡ್ 15 to 20 ಕ್ವಶನ್ಸ್ ಬರ್ಬೋದು. ಸೊ ಅದರಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ 4 to 6 ಕ್ವಶನ್ಸ್ ಬರುತ್ತೆ, ಮಿಡಿವಲ್ ಹಿಸ್ಟ್ರಿ 5 to 6 ಬರುತ್ತೆ, ಮಾಡರ್ನ್ ಹಿಸ್ಟ್ರಿ 6 to 10 ಇರುತ್ತೆ. ಒಮ್ಮೊಮ್ಮೆ ಇದು ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗ್ಬೋದು. ನೆಕ್ಸ್ಟ್ ಜಿಯೋಗ್ರಫಿನಲ್ಲೂ 10 to 15 ಕ್ವಶನ್ಸ್ ಇರುತ್ತೆ. ಎಕನಾಮಿನಲ್ಲಿ 8 to 12 ಇರುತ್ತೆ. ಎಕನಾಮಿ ಸ್ಟಡಿ ಮಾಡುವಾಗ ನೀವು ಕರೆಂಟ್ ಅಫೇರ್ಸ್ ಅನ್ನ ಕೂಡ ಜೊತೆಗೆ ಪ್ಯಾರಲಲ್ ಆಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಜನರಲ್ ಸೈನ್ಸ್ ಅನ್ನ ಓದುವಾಗ 12 to 15 ಜನರಲ್ ಸೈನ್ಸ್ ಇಂದ ಬರುತ್ತೆ. ಕರೆಂಟ್ ಅಫೇರ್ಸ್ ಇಂದ ಕೂಡ 12 to 15 ಬರುತ್ತೆ. ಒಮ್ಮೊಮ್ಮೆ 20 ಕ್ವಶನ್ಸ್ ತನಕನೂ ಬರುತ್ತೆ ಇದು. ನೆಕ್ಸ್ಟ್ ಮೆಂಟಲ್ ಅಬಿಲಿಟಿನಲ್ಲಿ 12 to 15 ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಮತ್ತೆ ಸ್ಟ್ಯಾಟಿಕ್ ಜಿಕೆನಲ್ಲೂ ಕೂಡ ನೀವು ಅರೌಂಡ್ 5 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದಿಷ್ಟು ನಮ್ಮ 13 ಬುಕ್ಕಿನ ಕಂಪ್ಲೀಟ್ ಡೀಟೇಲ್ಸ್. ಸೊ ಯಾರಿಗೆ ಜನರಲ್ ಸ್ಟಡೀಸ್ ಮೆಟೀರಿಯಲ್ಸಿನ ಅಗತ್ಯ ಇದೆ ಅವರು ಈ ನಂಬರ್ನ ನೋಟ್ ಮಾಡಿಕೊಂಡು ಇದಕ್ಕೆ ಕಾಲ್ ಆರ್ ವಾಟ್ಸಪ್ ಅನ್ನ ಮಾಡಿ ಸ್ಯಾಂಪಲ್ಸ್ ಅನ್ನ ನೋಡಿ. ನಿಮಗೆ ಸ್ಯಾಂಪಲ್ಸ್ ಆರ್ ಕಂಟೆಂಟ್ ಇಷ್ಟ ಆಯಿತು ಅಂತಂದ್ರೆ ಪರ್ಚೇಸ್ ಮಾಡಿ. ಅಕ್ಟೋಬರ್ ಫಸ್ಟ್ ವೀಕಿಂದ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಜನರಲ್ ಸ್ಟಡೀಸ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಬಿಫೋರ್ ದಟ್ ಈ ಮೆಟೀರಿಯಲ್ ಅನ್ನ ನೀವು ಪರ್ಚೇಸ್ ಮಾಡೋದು ತುಂಬಾ ಒಳ್ಳೆಯದು. ಥ್ಯಾಂಕ್ ಯು. ಜನರಲ್ ಸ್ಟಡೀಸ್ ಸ್ಟಡಿ ಮೆಟೀರಿಯಲ್ ಜೊತೆಗೆ ಪ್ರೀವಿಯಸ್ ಇಯರ್ AE ಅಂಡ್ JE ಅಸಿಸ್ಟೆಂಟ್ ಇಂಜಿನಿಯರ್ ಅಂಡ್ ಜೂನಿಯರ್ ಇಂಜಿನಿಯರ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಟೆಕ್ನಿಕಲ್ ಸಪರೇಟ್ ಬುಕ್ನಲ್ಲಿ, ಜನರಲ್ ಸ್ಟಡೀಸ್ ಸಪರೇಟ್ ಬುಕ್ನಲ್ಲಿ ಅವೈಲೇಬಲ್ ಇದೆ. ಸೊ ಆ ಬುಕ್ಸ್ ಬೇಕಾಗಿರುವಂಥವರು ಕೂಡ 9164188344 ಈ ನಂಬರಿಗೆ ಕಾಲ್ ಆರ್ ವಾಟ್ಸಪ್ ಅನ್ನ ಮಾಡಿ ಇದನ್ನ ಬೈ ಮಾಡಬಹುದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬುಕ್ನಲ್ಲಿ ಏನೇನು ಕವರ್ ಆಗಿದೆ ಅಂತ ನೋಡೋದಿದ್ರೆ KPWD AE JE ಎಕ್ಸಾಮಿನೇಷನ್ 2019 ಈ ಪೇಪರ್ಸ್ ಇರುತ್ತೆ. BWSSB AE JE ಎಕ್ಸಾಮಿನೇಷನ್ 2019 ಇದೆರಡೂ ಕೂಡ KA ಇಂದ ನಡೆದಿತ್ತು. ಸೊ KA ಕಂಡಕ್ಟ್ ಮಾಡಿದ ಎಕ್ಸಾಮ್ಸ್ನ ಪೇಪರ್ಸ್ ಅಲ್ಲಿರುತ್ತೆ. ನೆಕ್ಸ್ಟ್ WRD ಅಂದ್ರೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ AE JE ರಿಕ್ರೂಟ್ಮೆಂಟ್ 2017 KPSC ಕಂಡಕ್ಟ್ ಮಾಡಿತ್ತು. ಇದರ ಕ್ವಶನ್ ಪೇಪರ್ಸ್ ಮತ್ತೆ ಆನ್ಸರ್ಸ್ ಆ ಬುಕ್ ಅಲ್ಲಿ ಇರುತ್ತೆ. ಇದರ ಜೊತೆಗೆ KPTCL ಅಂಡ್ KPCL ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮಿನೇಷನ್ ಪೇಪರ್ಸ್ ಮತ್ತೆ 2015 ನಲ್ಲಿ ನಡೆದಿರ್ತಕ್ಕಂಥ ಸ್ಲಮ್ ಬೋರ್ಡ್ ಎಕ್ಸಾಮಿನೇಷನ್ ಅದು KPSC ಕಂಡಕ್ಟ್ ಮಾಡಿತ್ತು. ಅದರ AE ಅಂಡ್ JE ಕ್ವಶನ್ ಪೇಪರ್ಸ್ ಇರುತ್ತೆ. ಮತ್ತೆ KPSC AW और AE ಜನರಲ್ ಸ್ಟಡೀಸ್ ಪೇಪರ್ಸ್ ಕೂಡ ಈ ಬುಕ್ ಅಲ್ಲಿ
ಇನ್ಕ್ಲೂಡ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನಮ್ಮ ಕಂಪ್ನಿಯ ನಂಬರಿಗೆ ವಾಟ್ಸಪ್ ಆರ್ ಕಾಲನ್ನು ಮಾಡಿ ಕ್ಲಾರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು.